ಡೆಡ್ಲಿ ಟಾಸ್ಕ್ ಬಹುಪಾಲು ಮಾಧ್ಯಮಗಳಲ್ಲಿ ಇವತ್ತು ಚರ್ಚೆ ಆಗಿದ್ದು ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಟಿ ಕೋಳಿ ಇಡ್ಲಿ ತಿಂದು ಬಂದ್ರು. ಸುಮಾರು ಒಂದೂವರೆ ಗಂಟೆಗಳ ಕಾಲ ಸುದೀರ್ಘ ಮಾತುಕತೆ ನಡೀತು. ಅಧಿಕಾರ ಹಂಚಿಕೆಯ ಚರ್ಚೆಗಳಾಗಿದೆ ಅನ್ನುವಂತಹ ಅದೇ ಹಳೆಯ ತಿದಿಯನ್ನ ಒತ್ತುವ ಮೂಲಕ ಕುಲುಮೆಯನ್ನ ಕಾಯಿಸ್ತಾ ಇದ್ದಾವೆ ಮಾಧ್ಯಮಗಳು. ಲೀಡಿಂಗ್ ಕ್ವಶನ್ ಮೂಲಕ ಮತ್ತದೇ ಅವ್ರು ಹೇಳಿದ್ದನ್ನ ಇವ್ರು ಹೇಳಿದ್ದನ್ನ ಅವ್ರು ಹೇಳಿದ್ರು, ಏನಾಗ್ತಿದೆ ನೀವೇನಂತೀರಿ ಹೇಳಿ, ಪ್ರೊವೋಕ್ ಮಾಡುವಂತಹ ಒಂದು ಜರ್ನಲಿಸಮ್ ಅನ್ನ ಮಾಡ್ತಿರುವಂತಹ ಸಂದರ್ಭದಲ್ಲೇ ಮಹತ್ವದ ವಿಚಾರ ಒಂದು. ಎಲ್ಲವೂ ಅಂದುಕೊಂಡಂತೆ ಆದರೆ ಡಿಸೆಂಬರ್ 8ರಿಂದ ಏನು ಚಳಿಗಾಲದ ಅಧಿವೇಶನ ಬೆಳಗಾವಿಯ ವಿಧಾನಸೌಧದಲ್ಲಿ ನಡೀತಿದೆ, ಅಲ್ಲಿಂದ ಶುರುವಾಗುತ್ತೆ ಅಸಲಿ ಗೇಮ್. 5 ಡೆಡ್ಲಿ ಟಾಸ್ಕ್ಗಳನ್ನ ಇಟ್ಟುಕೊಂಡು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು, ಯಾಕಂದ್ರೆ ಇವತ್ತು ಮಾತಾಡುವ ಸಂದರ್ಭದಲ್ಲಿ 2 ವಿಚಾರ ಇಬ್ರು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ರು. ಏನ್ ಸರ್, ಈ ಒಟ್ಟಿಗೆ ಕಾಣಿಸಿಕೊಳ್ಳುವಂತಹ ಬ್ರದರ್ ಪಾಲಿಟಿಕ್ಸ್ ಈಗಷ್ಟೇನಾ ಅಂದಾಗ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ನಾವೆಷ್ಟು ದಿನ ಇರ್ತೀವೋ ಅಷ್ಟು ದಿನಗಳ ಕಾಲ ಈ ರಾಜಕಾರಣ ಮುಂದುವರಿಯುತ್ತೆ, ನಾವು ಬ್ರದರ್ಸ್. ಯಾವ ರೀತಿ ಏನು ಎತ್ತ, ರಾಜಕಾರಣದಲ್ಲಿ ಯಾರು ಸ್ನೇಹಿತರು, ಯಾರು ಶತ್ರುಗಳು, ಯಾರು ಮಿತ್ರರು, ಯಾವಾಗ ಏನ್ ಬೇಕಾದ್ರೂ ಆಗಬಹುದು. ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಅನ್ನುವಂತಹ ಅತ್ಯಂತ ಪ್ರಭಾವಿ ಅಹಿಂದ ನಾಯಕನನ್ನ, ಮಾಸ್ ಲೀಡರ್ನನ್ನ ಹಿಂದಿಕ್ಕಿ ಒದ್ದು ಕಿತ್ಕೊಳ್ಳುವಂತಹ ಪ್ರಯತ್ನಗಳು ಈ ಹಿಂದೆ ಯಾರಿಗೋ ಮಾಡಿರಬಹುದು, ಆದರೆ ಈಗ ಆಗೋದಿಲ್ಲ ಅನ್ನೋದು ಅರಿವಾದ ಮೇಲೆ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವರ ಹಾದಿ ಹಿಡಿದ್ರ. ಯಾಕಂದ್ರೆ ಇಬ್ಬರೂ ಕೂಡಿ ಮಹತ್ವದ ಚರ್ಚೆ ನಡೆಸಿರುವಂಥದ್ದು. ಯಾಕಂದ್ರೆ ಅವಿಶ್ವಾಸ ಗೊತ್ತುವಳಿಯನ್ನ ಇದೆ ಡಿಸೆಂಬರ್ 8ನೇ ತಾರೀಕಿನಿಂದ ಏನ್ ಚಳಿಗಾಲದ ಅಧಿವೇಶನ ನಡೀತೆ ಅಂತ ಸಂದರ್ಭದಲ್ಲಿ ಬಿಜೆಪಿ JDS ಮಾಡುವ ಪ್ರಯತ್ನ ಆಗತ್ತೆ. ಆಗ ಅವರ ಕ್ಲಿಯರ್ ಮೆಜಾರಿಟಿಯನ್ನ ತೋರಿಸುವಂಥದ್ದು, ಇನ್ನು 6 ತಿಂಗಳು ಯಾವುದೇ ವ್ಯತ್ಯಾಸಗಳಾಗೋದಿಲ್ಲ. ಮತ್ತೆ ನಮ್ಮ ಸರ್ಕಾರದ ತಾಕತ್ತೇನು ಅನ್ನೋದನ್ನ ಪ್ರದರ್ಶಿಸುವಂಥದ್ದು, ತನ್ನ ಜನಪ್ರಿಯತೆ ಕುಗ್ಗಿಲ್ಲ, ನಮ್ಮ ನಾಯಕತ್ವದ್ದು ಜೋಡೆತ್ತಿನದ್ದು ಅನ್ನುವಂಥದ್ದನ್ನ ಮೆಸೇಜ್ ಕೊಡುವ ಸಂದರ್ಭದ ಜೊತೆಯಲ್ಲಿ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಸುಮಾರು 150 ಶಾಸಕರಿಗೆ ಒಂದು ಬ್ಯಾಡ್ಜ್ ಸಿಗಲಿದೆ. ಅದು ಮಹತ್ವದ ಬ್ಯಾಡ್ಜ್. ಯಾವುದದು ಬ್ಯಾಡ್ಜ್ ಅಂದ್ರೆ ಹಾಕೊಳ್ಳೋದಲ್ಲ, ಆ ಬ್ಯಾಡ್ಜ್ ಅನ್ನ ಒಂದು ರಕ್ಷಣೆಯಾಗಿ ಇಟ್ಟುಕೊಂಡು ಹೋಗುವಂತಹ ಪ್ರಯತ್ನಗಳು. ಒಂದು ಈ 5 ಪ್ಲಾನ್ ಏನು, ಗೇಮ್ ಪ್ಲಾನ್, ಡೆಡ್ಲಿ ಟಾಸ್ಕ್, ಕಚ್ಚಾಟ, ಕುರ್ಚಿ ಕಚ್ಚಾಟದ ಕಾರಣಕ್ಕೋ ಅಥವಾ ಒಂದಷ್ಟು ಮನಸ್ತಾಪಗಳ ಕಾರಣಕ್ಕೋ ಬಣಗಳಾಗಿರುವುದನ್ನ, ಆ ಬಣ ಅನ್ನುವುದನ್ನ ಕಡಿದು ಎಲ್ಲರೂ ಒಂದು ಅನ್ನುವಂತಹ ಪ್ರಯತ್ನವನ್ನ ಮಾಡುವಂಥದ್ದು, ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡುವಂಥದ್ದು. ಜೊತೆಯಲ್ಲಿ ಕಾಂಗ್ರೆಸ್ನಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ, ಯಾವ ಹಾದಿ ಬೀದಿ ಜಗಳಗಳು ಆಗೋದಿಲ್ಲ. ಇನ್ನು ಮುಂದೆ ನಾವು 141 ಶಾಸಕರು ಕಾಂಗ್ರೆಸ್ ಶಾಸಕರು ಅನ್ನುವಂತಹ ಮೆಸೇಜ್ ಅನ್ನು ಕೊಡುವ ಜೊತೆಯಲ್ಲಿ 2028ಕ್ಕೆ ಸಿದ್ದರಾಮಯ್ಯ ಅವರ ಹಾದಿಯಲ್ಲಿ ರಾಜಮಾರ್ಗವನ್ನ ಕಂಡುಕೊಳ್ತಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಕಾಂಗ್ರೆಸ್ನಲ್ಲಿ ಪಕ್ಕಾ ಪ್ಲಾನ್ ಆಗತ್ತೆ. ಇಡೀ ದೇಶದಲ್ಲಿ ಬೇರೆ ರಾಜ್ಯಗಳ ಲೆಕ್ಕ ಹೇಗೋ, ಆದ್ರೆ ಕರ್ನಾಟಕದ ಕಾಂಗ್ರೆಸ್ನ ಲೆಕ್ಕ ತುಂಬಾ ಪಕ್ಕಾ ಇರುತ್ತೆ ಅನ್ನೋದಕ್ಕೆ ಈ ಹಿಂದಿನ ಹಲವು ರಿಸಲ್ಟ್ಗಳು ಮತ್ತು ನಾಯಕತ್ವ, ಗಟ್ಟಿ ನಾಯಕತ್ವ ಕಾರಣ ಆಗಿರುವಂಥದ್ದು. ಸುಮಾರು 150 ನಾಯಕರನ್ನ ಈಗಲೇ ಪ್ಲಾನ್ ಮಾಡಿಕೊಳ್ಳುವಂಥದ್ದು. ಇನ್ನು 2.5 ವರ್ಷ ಇದೆ 2028ಕ್ಕೆ. ಆ 150 ಶಾಸಕರು ಅಹಿಂದ ಶಕ್ತಿಯಿಂದ ಗೆದ್ದು ಬರುವಂತಹ ಒಂದು ಪ್ಲಾನ್ ಮಾಡ್ತಿರುವಂಥದ್ದು. ಸುನಿಲ್ ಕನ್ನುಗೋಲು ಅವರ ಟೀಮ್ ಮತ್ತೆ ಬರುತ್ತೆ ಅವ್ರಿಗಿಂತ ಮುಂಚೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಕಳೆದ ನವೆಂಬರ್ 20 ಇಲ್ಲಿಯ ತನಕ, ಡಿಸೆಂಬರ್ 2ರ ತನಕ ಅಹಿಂದ ಶಕ್ತಿ ಏನು ಏರೆಲ್ಲ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಮಾತಾಡ್ಬಿಟ್ಟು 21ನೇ ತಾರೀಕು 26ನೇ ತಾರೀಕು ಪ್ರಮಾಣ ವಚನ ಎಲ್ಲ ಹೇಳಿದ್ರು, ಸ್ವಾಮೀಜಿಗಳು ಹೇಳಿದ್ರು, ಸಂಘಟನೆಗಳು ಸಂಘಗಳು ಹೇಳಿದ್ವು. ಆದ್ರೆ ಏನಾಯ್ತು? ಏನೂ ಆಗ್ಲಿಲ್ಲ. ಅದರ ಅರ್ಥ ಈ ರಾಜ್ಯದಲ್ಲಿ ಯಾರೇ ಆಗಿರ್ಲಿ, ಅದು ಯಾವುದೇ ಪಕ್ಷ ಆಗಿರ್ಲಿ, ಅದು JDS, BJP, ಕಾಂಗ್ರೆಸ್, ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮಾಜಗಳ ಮತಗಳೇ ಇಲ್ಲದೆ ನಾವು ಗೆಲ್ತೀವಿ ಅಂದ್ರೆ ಅವರು ತಿಪ್ಪರ ಲಾಗ ಹೊಡೆದ್ರು ಕೂಡ 113 ಸ್ಥಾನಗಳನ್ನ ಗೆಲ್ಲೋದಕ್ಕಾಗೋದಿಲ್ಲ, ಮ್ಯಾಜಿಕ್ ನಂಬರ್. ಆ ಕಾರಣಕ್ಕೋಸ್ಕರನೇ ಯಾರೆಲ್ಲ ಅಹಿಂದ ಬಲ ಇದೆ, ಎಲ್ಲೆಲ್ಲಿ ಸುಮಾರು 174 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಹಿಂದ ಮತವರ್ಗ ಸೋಲು ಗೆಲುವಿನ ಹಣೆ ಬರಹವನ್ನ, ವಿಧಿ ಬರಹವನ್ನ, ಲೆಕ್ಕಾಚಾರವನ್ನ ಬರೆದು ಬಿಸಾಕ್ತಾರೆ. ಅಲ್ಲಿ ಯಾವುದೇ ರೀತಿಯಾದಂತಹ ಮತ
ವಿಭಜನೆ ಆಗದಂತೆ ನೋಡಿಕೊಳ್ಳೋದಕ್ಕೆ ಅಲ್ಲಿನ ಹಾಲಿ ಶಾಸಕರು, ಭವಿಷ್ಯದ ನಾಯಕರು, ಯಾಕಂದ್ರೆ 2028ಕ್ಕೆ ಬಹುಪಾಲು ಸೀನಿಯರ್ಸ್ ಮನೆಗೆ ಹೋಗ್ತಾರೆ ಮೀನ್ಸ್ ಸೋಲ್ತಾರೆ ಅಂತಲ್ಲ, ಅವ್ರಿಗೆ ಟಿಕೆಟ್ ಸಿಗೋದಿಲ್ಲ, ಹೊಸಬ್ರ ಅವಕಾಶ. ಸುಮಾರು 100 ಶಾಸಕರ, ನವ ಯುವ ಶಾಸಕರ ಅಗತ್ಯ ಕರ್ನಾಟಕ ವಿಧಾನಸಭೆಗೆ 2028ಕ್ಕೆ ಇದೆ. ಆ ಕಾರಣಕ್ಕೋಸ್ಕರನೇ ಕಾಂಗ್ರೆಸ್ ಪಕ್ಕಾ ಪ್ಲಾನ್ ಮಾಡ್ತಿದೆ. ನಾಳೆ 28ಕ್ಕೆ ನೋ ಡೌಟ್ 10ಕ್ಕಿಂತ ಹೆಚ್ಚು ಪಕ್ಷೇತರರು ಗೆಲ್ಲುವಂತಹ ಸಾಧ್ಯತೆಗಳು ಇದಾವೆ. ಇಂತಹ ಸಂದರ್ಭದಲ್ಲಿ ಯಾಕಂದ್ರೆ ಇನ್ನೂ ಒಂದು ಅಂಶ, ಪ್ರಬಲ ಪ್ರತಿಸ್ಪರ್ಧಿ ಇಲ್ಲದಂತೆ ನೋಡಿಕೊಳ್ಳುವಂಥದ್ದು. ನೋಡಿ, ಇವತ್ತು ಬಿಜೆಪಿ ಒಬ್ಬ ಕುಮಾರಸ್ವಾಮಿ ಅವರ ಕಾರಣಕ್ಕೆ NDA ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ರಾಜ್ಯದಲ್ಲಿ. ಇನ್ನುಳಿದ ನಾಯಕರ ಎಲ್ಲ ಹೊಸಬ್ರು. ಈಗ ಅವರ ಪ್ರಯತ್ನಗಳು, ಪ್ರಯಾಸಗಳು, ಬಿದ್ದು ಏಳುವಂತಹ ಅನುಭವಗಳು ಎಲ್ಲವೂ ಕೂಡ ಅವರನ್ನ ಮಾಗಿಸಿ ಮಾಸ್ ಲೀಡರ್ಗಳನ್ನಾಗಿ ಮಾಡುತ್ತೆ. ಈಗ ಸದ್ಯಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಯಾವ ಮಾಸ್ ಲೀಡರ್ ಇಲ್ಲ, ಇದ್ದಿದ್ದು ಒಬ್ರೆ, ಅದು BS ಯಡಿಯೂರಪ್ಪ, R ಅಶೋಕ್, ಅವರನ್ನೆಲ್ಲ ಲೆಕ್ಕಕ್ಕೆ ತರಬಾರ್ದು. ಹಾಗೆ ಲೆಕ್ಕ ಹಾಕಿದ್ರೆ ಕುಮಾರಸ್ವಾಮಿ ಅವರು ಒಂದು ಹಂತಕ್ಕೆ, ರಾಜ್ಯದಲ್ಲಿ 3 ಮಾಸ್ ಲೀಡರ್, HD ದೇವೇಗೌಡ, BS ಯಡಿಯೂರಪ್ಪ, ಸಿದ್ದರಾಮಯ್ಯ. ಕುಮಾರಸ್ವಾಮಿ ಅವರು ಆ ಹಂತಕ್ಕೆ ಸಾಕ್ತಿದ್ದಾರೆ. ಒಂದು ವೇಳೆ ಅವತ್ತು 2028ರ ವಿಧಾನಸಭಾ ಚುನಾವಣೆ ಹೊತ್ತಿಗೆ NDA ಇಲ್ಲದೆ JDS ಏಕಾಂಗಿಯಾಗಿ ಹೋದ್ರೆ ಬಹುದೊಡ್ಡ ಲಾಭ ಆಗುವ ಸಾಧ್ಯತೆಗಳಿರುತ್ತೆ. ಆದ್ರೆ ಪ್ರಬಲ ಸ್ಪರ್ಧಿಗಳು, ಪ್ರತಿಸ್ಪರ್ಧಿಗಳು ಕಾಂಗ್ರೆಸ್ಗೆ ಇಲ್ಲದಂತೆ ಆಗುತ್ತೆ. ಉತ್ತರ ಕರ್ನಾಟಕ, ಇನ್ನುಳಿದಂತೆ ಕರಾವಳಿ ಭಾಗದಲ್ಲಿ ಮತ್ತೊಂದು ಕಡೆ, ಮಗದೊಂದು ಕಡೆ. ಇನ್ನು ಬಹುಮುಖ್ಯವಾದಂತಹ 5ನೆಯ ವಿಚಾರ, ಗೇಮ್ ಪ್ಲಾನ್, ಡೆಡ್ಲಿ ಗೇಮ್ ಪ್ಲಾನ್. ಅಹಿಂದ ನಾಯಕರಿಗೆ ಈ ಬೇರೆ ಬೇರೆ ರಾಜ್ಯಗಳಲ್ಲಿ ಕೇವಲ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಮಾತ್ರ ಘೋಷಣೆ ಮಾಡ್ತಾರೆ. ಮುಂದಿನ ದಿನಮಾನಗಳಲ್ಲಿ ಉಪಮುಖ್ಯಮಂತ್ರಿಯ ಅಭ್ಯರ್ಥಿಯನ್ನಷ್ಟೇ ಘೋಷಣೆ ಮಾಡಿ ಮುಖ್ಯಮಂತ್ರಿ ಯಾರು ಅನ್ನುವಂತಹ ಕೌತುಕವನ್ನ ಹಾಗೆ ಉಳಿಸಿ ಚುನಾವಣೆಗೆ ಹೋಗುವಂತಹ ಪ್ರಯತ್ನಗಳಿಗೆ ಈಗಾಗಲೇ ಕಾಂಗ್ರೆಸ್ ಕೈ ಹಾಕಿದೆ. 2.5 ವರ್ಷ ಆಗಿದೆ, ಮೈ ಮರೆತು ಕೂರೋದಿಲ್ಲ. ಯಾಕಂದ್ರೆ ಈ ಹಿಂದೆ ಕೂಡ ಕಾಂಗ್ರೆಸ್ 2023ರ ವಿಧಾನಸಭಾ ಚುನಾವಣೆಗೆ 2.5 ವರ್ಷಕ್ಕೆ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿತ್ತು. ಅದೇ ರೀತಿ ಸುನೀಲ್ ಕನ್ನುಗೋಲು ಟೀಮ್ ಎಲ್ಲವೂ ಕೂಡ ಪಕ್ಕಾ ಚೆಕ್ ಬಂದಿ ಹಾಕೊಂಡು ಅಚ್ಚುಕಟ್ಟಾಗಿ ನಾಜೂಕಾಗಿ ಗೇಮ್ ಶುರು ಮಾಡಿತ್ತು. ಇವತ್ತಿನ ಮೀಟಿಂಗ್ನಲ್ಲೂ ಕೂಡ ಇಂಥದ್ದೇ ಒಂದು ಮಹತ್ವದ ಚರ್ಚೆಗಳಾಗಿದೆ. ಅದು 2028ಕ್ಕೆ ಈಗಾಗಲೇ ಬಹುಪಾಲು ಜನ ಮಾತಾಡ್ತಿರ್ಬೋದು, ಇನ್ನೊಂದು ಸುತ್ತಿಗೆ ಬರೋದಿಲ್ಲ, ಮಗ್ದು 135 ಆಗುತ್ತೋ ಬಿಡುತ್ತೋ, 122, 120, ಅದು ಕೂಡ ದೊಡ್ಡ ಗೆಲುವೇ ಆಗತ್ತೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಪ್ರಯತ್ನ ನಡೀತಿರುವಂಥದ್ದು. 28ಕ್ಕಾದ್ರೂ ಒಂದು ಒಳ್ಳೆಯ ಅವಕಾಶ ಸಿಗತ್ತೆ. ಈಗಿಂದನ್ನ ಕೈ ಚೆಲ್ಲಿ ಕೂತಿಲ್ಲ, ಅವರು ಪ್ರಯತ್ನಿಸಿದ್ದಾರೆ, ಪ್ರಾರ್ಥಿಸಿದ್ದಾರೆ. ಪ್ರಾರ್ಥನೆ ಮತ್ತು ಪ್ರಯತ್ನ ಎರಡೂ ಕೂಡ ಕಷ್ಟ ಸಾಧ್ಯವಾದಾಗ ಭವಿಷ್ಯದ ಲೆಕ್ಕಾಚಾರದಲ್ಲಿ ಹೆಜ್ಜೆ ಇಡ್ತಿದ್ದಾರೆ. ನಾಳೆ ಸಿದ್ದರಾಮಯ್ಯ ಅವರು ತುಂಬಾ ಸೀನಿಯರ್ ಆದ ಕಾರಣ ಅವರ ಬದಲಿಗೆ ಮತ್ತೊಬ್ಬರಿಗೆ ಅವಕಾಶ ಕೊಡುವಂತಹ ಪ್ರಯತ್ನಗಳಾಗಬಹುದು. ಒಂದು ವೇಳೆ ಈ 2026, 27, 28ರ ಮಧ್ಯೆ ಮತ್ತೊಬ್ಬರಿಗೆ ಯಾರಿಗೂ ಅವಕಾಶ ಕೊಟ್ಟರೂ ಕೂಡ DK ಶಿವಕುಮಾರ್ ಅವರು ಸೈಲೆಂಟ್ ಆಗಿರಬಹುದು, 28ಕ್ಕೆ ಕಾಯಬಹುದು. ಈ ನಿಟ್ಟಿನಲ್ಲಿ ಮಹತ್ವದ ಗೇಮ್ ಪ್ಲಾನ್ ಆಗಿರುವಂಥದ್ದು. ಹಾಗಿದ್ರೆ 2028ಕ್ಕೆ ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು? ಈಗಲಿಂದಲೇ ಪ್ಲಾನ್ ಮಾಡುವಂತಹ ಒಂದು ಪಕ್ಷ NDA ಅನ್ನುವಂತಹ 2 ಪಕ್ಷಗಳ ಒಕ್ಕೂಟ. ಯಾರು ಗೆಲ್ಲಬಹುದು? ಕಮೆಂಟ್ ಮಾಡಿ.